ನಮಸ್ಕಾರ ವೀಕ್ಷಕರೇ. ಯಾಕೋ ಪ್ರತಿದಿನ ಮಾತಾಡಬೇಕಾದ್ರೆ ಈ ಮಾತಾಡಬೇಕು ಬೇಡವೋ ಅನ್ನೋ ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಆದರೆ ಮಾತಾಡದೇ ಇದ್ದರೆ ಗತ್ಯಂತರವೇ ಇಲ್ಲ ಅನ್ನುವಂತಹ ಸ್ಥಿತಿಯೂ ನಿರ್ಮಾಣ ಆಗಿದೆ. ನಾವು ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ನಗರದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ಮಹಿಳೆಯರ ಮೇಲೆ ಆಗ್ತಾ ಇರುವ ದೌರ್ಜನ್ಯ, ಲೈಂಗಿಕ ಕಿರುಕುಳ, ಬಾಲ್ಯ ವಿವಾಹ, ಅತ್ಯಾಚಾರ, ಮುಗಿದೇ ಇರುವ ಈ ಸರಣಿ ಆಘಾತಕಾರಿ ಸುದ್ದಿಗಳನ್ನು ಕೇಳ್ತಾನೆ ಇರ್ತೀವಿ. ಈಗ ಈ ಸುದ್ದಿಗಳ ಜೊತೆಗೆ ಹೆಣ್ಣುಮಕ್ಕಳ ವಿವಾಹದ ವಯಸ್ಸಿನ ಕುರಿತು ಕೂಡ ಚರ್ಚೆ ಪ್ರಾರಂಭ ಆಗಿದೆ. ನೋಡೋಣ ಏನು ನಡೀತಾ ಇದೆ, ಮತ್ತು ಸಿವಿಲ್ ಸೊಸೈಟಿ ಅಂತ ಕರೆಸ್ಕೊಳ್ಳುವಂತಹ ನಮ್ಮ ಜವಾಬ್ದಾರಿ ಏನು, ಮೀಡಿಯಾಗಳಾಗಿ ನಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡೋದಕ್ಕೆ ಬಯಸ್ತೀನಿ. ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹಿಮಾಚಲ ಪ್ರದೇಶದ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತಂದಿದೆಯಂತೆ. ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನು 18ರಿಂದ 21ಕ್ಕೆ ಏರಿಸುವಂತಹ ಕಾನೂನು ಅದು. ಅದೇನು ಈಗ ಹೊಸತಲ್ಲ, ಬಹಳ ದಿವಸಗಳಿಂದ ಇಂಥದ್ದೊಂದು ಚರ್ಚೆ ಈ ದೇಶದಲ್ಲಿ ನಡೀತಾನೆ ಇದೆ. ಮತ್ತು ಬಹುಶಃ 2020-21 ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವೆ, ಅವರು ಆ ಬಜೆಟನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಅವರು ಮಾತುಗಳನ್ನು ಆಡಿದರು. ವಿವಾಹದ ವಯಸ್ಸನ್ನು 18ರಿಂದ 21ಕ್ಕೆ ಮಹಿಳೆಯರದನ್ನು, ಬಾಲಕಿಯರದನ್ನು, ಹೆಣ್ಣು ಮಕ್ಕಳದನ್ನು ಏರಿಸಬೇಕಾದ ಅಗತ್ಯ ಇದೆ. ಯಾಕೆ ಅಂತಂದರೆ ಮಾತೃಮರಣ, ಶಿಶು ಮರಣಗಳನ್ನು ತಪ್ಪಿಸುವ ಕಾರಣಕ್ಕಾಗಿ ಅಂತ. ಮತ್ತು ಅಂಥದ್ದೊಂದು ಪ್ರಸ್ತಾಪವನ್ನು ಅವರು ಜಯಾ ಜೈಟ್ಲಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿ ಕೊಟ್ಟಂತಹ ಶಿಫಾರಸು ಅದು ಅಂತನ್ನೋದು ಕೂಡ ಚರ್ಚೆಯಾಗಿತ್ತು. ಆದರೆ ಎಲ್ಲೂ ಕೂಡ ಆ ವರದಿ ಹೊರಗಡೆ ಸಿಗದೇ ಇರುವಂತಹ ಸ್ಥಿತಿ ಇತ್ತು. ಬಟ್ ಹೈಲೈಟ್ಸ್ಗಳು ಮಾತ್ರ ಬಂದಿತ್ತು. ಆಗ ದೊಡ್ಡ ಮಟ್ಟದ ಚರ್ಚೆ ಆಯಿತು. 18ರಿಂದ 21 ಅಂತಂದರೆ ಹೌದು, ಹೆಣ್ಣುಮಕ್ಕಳು ಪ್ರೌಢಾವಸ್ಥೆಗೆ ಬಂದಿರ್ತಾರೆ, ತಮ್ಮ ಸ್ವಂತ ನಿರ್ಧಾರವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಇನ್ನು ಇಂಥದ್ದು ಹಲವಾರು ಕಾರಣಗಳನ್ನು ಕೊಟ್ಟು ಅಂಥದ್ದೊಂದನ್ನು ಸ್ವಾಗತಾರ್ಹ ಅನ್ನುವಂತಹ ಚರ್ಚೆಗಳು ಒಂದು ಕಡೆ ಬಂದಿದ್ದರೆ, ಅದಕ್ಕೆ ಪ್ರಮುಖವಾದಂತಹ ಕಾರಣವನ್ನು ಕೊಟ್ಟಿದ್ದು ಶಿಶು ಮರಣವನ್ನು ತಪ್ಪಿಸೋವಂಥದ್ದು ಅಥವಾ ಮಾತೃಮರಣವನ್ನು ಕಡಿಮೆ ಮಾಡೋ ಅಂಥದ್ದು ಕಾರಣಕ್ಕಾಗಿ ಅಂತ. ಆಗ ಯಾರು ನಿಜವಾಗ್ಲೂ ಕೂಡ ಮಾತೃಮರಣದ ಕುರಿತು, ಶಿಶು ಮರಣದ ಕುರಿತು ಅಥವಾ ಹೆಣ್ಣು ಮಕ್ಕಳ ನಿಜವಾದ ಅಭಿವೃದ್ಧಿ ಅಥವಾ ಪ್ರಗತಿಯ ಒಂದು ಅಂದಾಜು ಇರೋಂಥವ್ರು ಇದ್ದವರಂತೆಲ್ಲ ಮಾತಾಡಿದಂಥದ್ದು ಏನಂತಂದರೆ, ನೀವು ಮಾತೃಮರಣವನ್ನು, ಶಿಶು ಮರಣವನ್ನು ತಪ್ಪಿಸಬೇಕು ಅಂತಂದರೆ ಕೇವಲ ವಿವಾಹದ ವಯಸ್ಸನ್ನು ಏರಿಸಿದರೆ ಸಾಕಾಗಲ್ಲ. ಬದಲಿಗೆ ಮಾತೃಮರಣ, ಶಿಶು ಮರಣಗಳು ಸಾಮಾನ್ಯವಾಗಿ ತಾಯಿಯಲ್ಲಿ ದೇಹದಲ್ಲಿ ಪೌಷ್ಟಿಕಾಂಶದ ಕೊರತೆ, ರಕ್ತಹೀನತೆ ಇಂತಹ ಸಂದರ್ಭಗಳಿಂದ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ಸಂದರ್ಭಗಳನ್ನು ಅಡ್ರೆಸ್ ಮಾಡುವಂತಹ ಸರಿಯಾದಂತಹ ಅನುಕೂಲಕರವಾದಂತಹ ಚಿಕಿತ್ಸೆಯ, ಆಸ್ಪತ್ರೆಯ, ಆರೋಗ್ಯದ ವಾತಾವರಣ ಲಭ್ಯ ಇಲ್ಲದೆ ಇರೋದು ಹೊರತು ಕೇವಲ ವಯಸ್ಸನ್ನು ನೀವು ಇನ್ಕ್ರೀಸ್ ಮಾಡಿದ ಮಾತ್ರಕ್ಕೆ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ರಕ್ತಹೀನತೆಯನ್ನು ನೀವು ತೆಗೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಕಪೋಲಕಲ್ಪಿತ ವಾದಗಳನ್ನು ಮುಂದಿಟ್ಟು ನಿಮ್ಮದು ಯಾವುದೋ ಅಜೆಂಡಾವನ್ನು ಮುಂದೆ ಮಾಡಬೇಡಿ ಅನ್ನುವಂತಹ ಚರ್ಚೆಗಳು ಬಂದಿದ್ವು. ಸಂಸತ್ತಿನಲ್ಲಿ ಅದನ್ನು ಮಂಡನೆ ಮಾಡೋದಕ್ಕೆ ಹೊರಟಾಗ ತುಂಬ ಗದ್ದಲವೂ ಎದ್ದು ಅದು ಅಲ್ಲಿಗೆ ನಿಂತಿತ್ತು ಅಂತ ಅನ್ನೋದು ನಮ್ಮ ಸ್ಮೃತಿಪಟಲದಿಂದ ಇನ್ನೂ ಮರೆ ಆಗಿಲ್ಲ. ಈ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಸರ್ಕಾರ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದೆ ಅಂತನ್ನೋದು ನಮಗೆ ತಿಳಿದು ಬಂದಿದೆ. ಇದಕ್ಕೆ ಅಗೇನ್ ನಾನು ಆಗಲೇ ಹೇಳಿದಾಗೆ ಅವ್ರು ಕೊಡ್ತಾ ಇರೋ ಕಾರಣ ಉನ್ನತ ಶಿಕ್ಷಣದ ಅವಕಾಶ, ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಬಂದಿರುತ್ತೆ. ಇದೆಲ್ಲಕ್ಕಿಂತ ಇನ್ನೂ ಅತ್ಯಂತ ಒಂದು ಹಿಡನ್ ಅಜೆಂಡಾ ಅಂತ ಅನ್ನೋದು ಇಲ್ಲಿರೋ ಅಂಥದ್ದು. ಅಫ್ಕೋರ್ಸ್ ಹಿಮಾಚಲ ಪ್ರದೇಶದಲ್ಲಿ ಇವತ್ತಿರುವಂತಹ ಸರ್ಕಾರ ಇಂತಹ ಹಿಡನ್ ಅಜೆಂಡಾಗಳನ್ನು ಮೂವ್ ಮಾಡುವಂತಹ ಒಂದು ನೆಲೆಯಲ್ಲಿ ಇಲ್ಲ ಅಂತ ಅಂದ್ಕೋತಾನೇ ನಾವು ಇದನ್ನು ಹಿಡನ್ ಅಜೆಂಡಾದ ಭಾಗವಾಗಿ ಅಂತ ಯಾಕೆ ನೋಡಬೇಕು ಅಂತಂದರೆ, ಆ ಕಾನೂನು ಏನಿದೆ 18ರಿಂದ 21ಕ್ಕೆ ಏರಿಸೋದು, ಅದ್ರ ಬಗ್ಗೆ ಬರುವಂತಹ ವರದಿಗಳು ಏನು ಹೇಳ್ತಿದ್ದಾವೆ ಅಂತಂದರೆ, ಈಗ ಈ ದೇಶದಲ್ಲಿ ಬೇರೆ ಬೇರೆ ಧರ್ಮೀಯರ ಸಂದರ್ಭದಲ್ಲಿ
ಬೇರೆ ಬೇರೆ ಮದುವೆಗೆ ಅವಕಾಶಗಳಿದ್ದಾವೆ. ಆದಿವಾಸಿಗಳು ಅವರದ್ದೇನೆ ಮದುವೆ ಮಾಡ್ಕೋತಾರೆ ವಯಸ್ಸಿಗೆ ಸಂಬಂಧಪಟ್ಟು. ಇಸ್ಲಾಂ ಧರ್ಮದಲ್ಲಿ ಅವಳು ಪ್ಯೂಬರ್ಟಿಗೆ ಬಂದರೆ, ದೊಡ್ಡವಳು ಅಂತ ಏನು ಹೇಳ್ತಾರಲ್ಲ, ಮೆಚುರಿಟಿಗೆ ಬಂದರೆ ಅಷ್ಟು ಸಾಕು, ಮದುವೆ ಮಾಡಿಬಿಡ್ತಾರೆ. ವಯಸ್ಸಿನ ಪ್ರಶ್ನೆ ಇಲ್ಲವೇ ಇಲ್ಲ. ಮತ್ತು ಹಿಂದೂ ಮ್ಯಾರೇಜಿನ ಸಂದರ್ಭದಲ್ಲಿ ಅದು 18 ವರ್ಷ ಅಂತ ಇದೆ. ಹೀಗೆ ಒಂದೊಂದು ಧರ್ಮ, ಒಂದೊಂದು ಪಂಗಡ, ಒಂದೊಂದು ಸಮೂಹ ತಮಗೆ ಬೇಕಾದಂಥದ್ದನ್ನೆಲ್ಲ ಮಾಡ್ಕೊಂಡ್ಬಿಡ್ತಾ ಇದೆ. ಹಾಗಾಗಿ ಇಡೀ ದೇಶಕ್ಕೆ ಲಾಗುವಾಗುವ ಹಾಗೆ ಅಂತನ್ನುವ ರೀತಿಯಲ್ಲಿ 18ರಿಂದ 21ಕ್ಕೆ ಏರಿಸ್ತೀವಿ ನಾವು ಅನ್ನುವಂತಹ ಪ್ರಸ್ತಾಪ ಆಗಲೂ ಬಂದಿತ್ತು. ಈಗ ಹಿಮಾಚಲ ಪ್ರದೇಶದಲ್ಲಿ ಈ ಕಾನೂನನ್ನು ತಂದು ಕೂಡಲೇ ಅಂಥದ್ದೊಂದು ವಾದ ಮುಂದೆ ಬಂದಿದೆ. ಇಡೀ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ 21 ವರ್ಷದೊಳಗಡೆ ಮದುವೆ ಆದರೆ ಅದು ಬಾಲ್ಯ ವಿವಾಹ ಅಂತ ಪರಿಗಣಿಸಲ್ಪಡ್ತದೆ ಅಂತನ್ನುವಂತಹ ಅಂಶಗಳನ್ನು ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಪ್ರಶ್ನೆ, ಉನ್ನತ ಶಿಕ್ಷಣದ ಅವಕಾಶ ಅಂತ ಅನ್ಲಿಕ್ಕೆ ಹೊರಟ್ರೆ ಕೇವಲ 18 ವರ್ಷದ ಮದುವೆ ಆಗದೇನೆ 21 ವರ್ಷಕ್ಕೆ ಮದುವೆಯ ವಯಸ್ಸನ್ನು ಏರಿಸಿದ ಮಾತ್ರಕ್ಕೆ ತಾನೇ ತಾನಾಗಿ ಉನ್ನತ ಶಿಕ್ಷಣದ ಅವಕಾಶ ಲಭಿಸೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆಂದರೆ ಅದಕ್ಕೆ ಬೇಕಾದಂತಹ ಪರಿಸರಗಳನ್ನು ನಿರ್ಮಾಣ ಮಾಡಬೇಕು, ಪರಿಕರಗಳನ್ನು ಪೂರೈಕೆ ಮಾಡಬೇಕು. ಸೊ ಉನ್ನತ ಶಿಕ್ಷಣದಲ್ಲಿವರೆಗೂ ಕೂಡ ಉಚಿತ ವಿದ್ಯಾಭ್ಯಾಸವನ್ನು ಮತ್ತು ಸರಿಯಾದ ರೀತಿಯಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದರೆ ಆಗ ಹೆಣ್ಣುಮಕ್ಕಳು ಹೆಚ್ಚೆಚ್ಚು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಕೇವಲ 18ರಿಂದ 21ಕ್ಕೆ ಮದುವೆ ವಯಸ್ಸನ್ನು ಏರಿಸಿದ್ರಿಂದ ಉನ್ನತ ಶಿಕ್ಷಣದ ಅವಕಾಶದ ಬಾಗಿಲು ತೆರ್ಕೊಂಡ್ಬಿಡುತ್ತೆ ಅಂತ ಅನ್ನೋದು ಹಾಸ್ಯಾಸ್ಪದವಾದಂತಹ ವಾದ. ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಅಂತ ಹೇಳ್ತಾರೆ. ಈ ದೇಶದಲ್ಲಿ 18 ವರ್ಷಕ್ಕೆ ನನಗೆ ಮತದಾನದ ಹಕ್ಕಿದೆ, 18 ವರ್ಷಕ್ಕೆ ನನಗೆ ಡ್ರೈವಿಂಗ್ ಲೈಸೆನ್ಸು ಕೊಡ್ತಾರೆ, 18 ವರ್ಷಕ್ಕೆ ನಾನು ಯಾವುದೇ ಕಾಂಟ್ರಾಕ್ಟಿಗೆ ಸಹಿ ಮಾಡುವಂತಹ ಅಧಿಕಾರ ಬರ್ತದೆ ನನಗೆ, 18 ವರ್ಷಕ್ಕೆ ವ್ಯಾಪಾರ ವಹಿವಾಟು ವ್ಯವಹಾರ ಅಂದರೆ ಬಿಸ್ನೆಸ್ ಮಾಡೋದಕ್ಕೂ ಕೂಡ ನನಗೆ ಅವಕಾಶ ಇರ್ತದೆ. ಸೊ ಇದೆಲ್ಲವೂ ಇದ್ದು ಅಂದರೆ 18 ವರ್ಷಕ್ಕೆ ವಯಸ್ಕ ಮತದಾನದಲ್ಲಿ 18ನೇ ವರ್ಷಕ್ಕೆ ನನಗೆ ಮತದಾನದ ಅವಕಾಶ ಇದೆ ಅಂತಂದರೆ ಈ ದೇಶದ ಆಡಳಿತವನ್ನು ನಡೆಸುವ ಸರ್ಕಾರದ ಇವ್ರು ಯಾರು ಆಗಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡುವ, ಆಯ್ಕೆ ಮಾಡುವ ಸಾಮರ್ಥ್ಯ ನನಗೆ ಬಂದಿದೆ ಅಂತ ಅಂದರೆ ಒಬ್ಬ ಹೆಣ್ಣಾಗಿ ನನ್ನ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಬೇಕಾದಂತಹ ಸಾಮರ್ಥ್ಯ ನನಗೆ ಬಂದಿರಲ್ಲ ಅಂತ ಹೆಂಗೆ ಸ್ವಾಮಿ ತೀರ್ಮಾನ ಮಾಡ್ತೀರಿ ನೀವು? ಇದು ನಮ್ಮ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ. ನಂಬರ್ 2, ಭಾರತದಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಆ ಕುಟುಂಬದ ಒಂದು ಪರಿಸ್ಥಿತಿ ಹೇಗಿರ್ತದೆ ಅಥವಾ ಕುಟುಂಬ ರಚನೆಯ ಒಳಗಡೆ ಅಘೋಷಿತ ಕಾನೂನುಗಳು, ಅಲಿಖಿತ ಶಾಸನಗಳು ಹೇಗಿರ್ತವೆ ಅಂದರೆ 25-26 ವರ್ಷಕ್ಕೆ ಮದುವೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳ ಒಪ್ಪಿಗೆಯನ್ನು, ಅನುಮತಿಯನ್ನು, ಸಹಮತವನ್ನು ಎಷ್ಟರ ಮಟ್ಟಕ್ಕೆ ಕೇಳ್ತಾರೆ, ಅವಳ ಅಭಿಪ್ರಾಯಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಈ ಏನು ಕಾರಣಗಳನ್ನು ಕೊಟ್ಟಿದ್ದಾರಲ್ಲ ಇವು ಯಾವುದೂ ಕೂಡ 18ರಿಂದ 21ಕ್ಕೆ ಏರಿಸುವುದಕ್ಕೆ ಸರಿಯಾದಂತಹ ಸಮಂಜಸವಾದಂತಹ ಕಾರಣಗಳು ಅಲ್ಲ ಅಂತ ಅನ್ನೋದನ್ನು ನಾವು ಅಂದ್ಕೋಬೇಕು. ಇನ್ನು ಎಲ್ಲರಿಗೂ ಸಮಾನವಾದಂತಹ ಒಂದು ರೀತಿಯನ್ನು ಅಥವಾ ಕ್ರಮವನ್ನು ತಂದುಬಿಡಬೇಕು ಅನ್ನೋ ಕಾರಣಕ್ಕೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಪಂಗಡಗಳು ಆಮೇಲೆ ಆದಿವಾಸಿಗಳು ಇವರೆಲ್ಲರಿಗೂ ಅನ್ವಯ ಆಗಿಬಿಡಬೇಕು ಅಂತಂದರೆ ನಂದೊಂದು ಪ್ರಶ್ನೆ ಇದೆ. ಈ ದೇಶದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥದ್ದನ್ನು ಕಾನೂನಿನ ಪ್ರಕಾರ ಕೊಡೋ ಅಂತಹ ಸ್ಥಿತಿಗೇನೆ ಇನ್ನೂ ಬಂದಿಲ್ಲದೇನೆ ಮಹಿಳೆ ಅನ್ನುವ ಕಾರಣಕ್ಕಾಗಿ ಅವಳ ದುಡಿಮೆ ಪುರುಷನ ದುಡಿಮೆಗಿಂತ 3 ಪಟ್ಟು ಜಾಸ್ತಿ ಇರ್ತದೆ. ಕುಟುಂಬ, ರಿಪ್ರೊಡಕ್ಷನ್ ಪ್ಲಸ್ ದುಡಿಮೆ ಕ್ಷೇತ್ರದಲ್ಲಿ ಅಂತ ಅದನ್ನು ಯಾವುದನ್ನು ಪರಿಗಣನೆ ತಗೊಳ್ಳದೇನೆ ಪುರುಷನಂತಹ ದೇಹದಾರ್ಢ್ಯತೆ ಅವಳಿಗಿರಲ್ಲ, ಪುರುಷ ಮಾಡೋ ಅಷ್ಟು ಕೆಲಸವನ್ನು ಅವಳು ಕೆಲಸದ ಆ ಪ್ರದೇಶದಲ್ಲಿ ಮಾಡಲ್ಲ ಅಂತ ಇವತ್ತಿಗೂ ಕೂಡ ಕೂಲಿ ಕೆಲಸಕ್ಕೆ ಅಥವಾ ಕೃಷಿ ಕೆಲಸಕ್ಕೆ ಇನ್ಯಾವುದೋ ಕೆಲಸಕ್ಕೆ ಹೋಗೋ ಅಂಥವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡದೇ ಇರುವಂತಹ ಸಂದರ್ಭದಲ್ಲಿ ನೀವು ಅಂತಹ ನಿಜವಾದ ಅಗತ್ಯಗಳ ಬಗ್ಗೆ ಯೋಚನೆ ಮಾಡೋದ್ರ ಬದಲು 18ರಿಂದ 21 ವರ್ಷದ ಮೂಲಕ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡಗಳಿಗೆ ಸಮಾನವಾದಂತಹ ಕಾನೂನು ತರ್ತೀವಿ ಅಂತ ಹೊರಟ್ರೆ ಅದು ನಗೆಪಾಟ್ಲು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಸೊ ಇನ್ನೊಂದು ನಮಗೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದೇನಂತಂದರೆ ಬದಲಾಗ್ತಾ ಇದೆ ಸಮಾಜ.
ಸೊ ಸಮಾಜ ಬದಲಾಗ್ತಾ ಸುತ್ತಲಿನ ಪ್ರಪಂಚದ ಬೇರೆ ಬೇರೆ ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುವಾಗ ಕನ್ಸೆನ್ಶುಯಲ್ ಸೆಕ್ಸ್ ಅಥವಾ ಒಪ್ಪಿತ ಲೈಂಗಿಕ ಕ್ರಿಯೆ ಅಂತ ಅನ್ನುವುದು 18ಕ್ಕಿಂತ ಮುಂಚೆನೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಅಂಥದ್ದೊಂದು ಸಾಧ್ಯತೆಗಳು ಅಥವಾ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೀವಲ್ಲ. ಹಾಗೆ ನೋಡ್ತಾ ನಾವು ಇವತ್ತು ಜುವೆನೈಲ್ ಜಸ್ಟಿಸ್ ಆ್ಯಕ್ಟಿಗೆ ತಂದಿರುವಂತಹ ತಿದ್ದುಪಡಿ ಏನಿದೆಯಲ್ಲ, ಆ ತಿದ್ದುಪಡಿಯ ಪ್ರಕಾರ 18 ವರ್ಷಕ್ಕಿಂತ ಮೊದಲಿನ ಅಂದರೆ ಅಪ್ರಾಪ್ತಳು ಅಂತ ಏನು ನಾವು ಕರಿತೀವಿ ಅಂತಹ ಬಾಲಕಿಯ ಜೊತೆಗೆ ಇಟ್ಟುಕೊಳ್ಳುವಂತಹ ಲೈಂಗಿಕ ಸಂಬಂಧ ಅವಳ ಒಪ್ಪಿಗೆ ಇದ್ದೇ ಆಗಿದ್ರೂ ಕೂಡ ಅದನ್ನು ಪೋಕ್ಸೋ ಪ್ರಕರಣ ಅಂತ ಪರಿಗಣಿಸಿ ಆ ಯುವಕರನ್ನು ಜೈಲಿಗೆ ಹಾಕುವಂತಹ ಸಂದರ್ಭಗಳು ತುಂಬ ಬಂದಿದ್ದಾವೆ. ಇತ್ತೀಚೆಗೆ ನಾವು ಬಹಳ ನೋಡ್ತಾ ಇದ್ದೀವಿ ಅದನ್ನು. ಹಾಗೆ ನೋಡ್ತಾ ಇರುವಾಗ ನೀವು 18 ವರ್ಷಕ್ಕಿಂತ ಮೊದಲಿನ ಮದುವೆಗಳು ಬಾಲ್ಯ ವಿವಾಹ ಅಂತ ಕರೀತಾ ಇದ್ದಾಗಲೇ ಇಂತಹ ಹಲವಾರು ಸಂಗತಿಗಳು ಎದುರಿಗೆ ಬಂದಂಥದ್ದು ಇದೆ. ಇನ್ನು 18ರಿಂದ 21 ವರ್ಷಕ್ಕೆ ಏರಿಸಿದರೆ ನೀವು 20 ವರ್ಷ 11 ತಿಂಗಳು ತುಂಬಿದ್ದರೂ ಕೂಡ 12ನೇ ತಿಂಗಳು ತುಂಬಿಲ್ಲ ಅನ್ನುವ ಕಾರಣಕ್ಕಾಗಿ ಅವಳು ಅಪ್ರಾಪ್ತಳು ಅಂತ ಪರಿಗಣಿಸಲ್ಪಡುವ ಕಾರಣಕ್ಕಾಗಿ ಎಷ್ಟು ಜನ ಯುವಕರು ಜೈಲಿಗೆ ಹೋಗಬೇಕಾದಂತಹ ಸ್ಥಿತಿ ಬರ್ತದೆ ಮತ್ತು ಅವರ ಇಡೀ ಜೀವನ ಬರ್ಬಾದಾಗ್ತದೆ, ನಾಶ ಆಗೋಗ್ತದೆ ಅಂತ ಅನ್ನೋದನ್ನು ನಾವು ಗಮನಕ್ಕೆ ತಗೋಬೇಕಾಗ್ತದೆ. ಹಾಗಾಗಿ ಮುಂಚೆ ಒಂದಿತ್ತು ಕನ್ಸೆನ್ಶುಯಲ್ ಅಂದರೆ ಒಪ್ಪಿತ ಲೈಂಗಿಕ ಕ್ರಿಯೆ ಅಂತ ಅನ್ನೋದಕ್ಕೆ ಸಂಬಂಧ ಅಂತ ಅನ್ನೋದನ್ನು 15 ವರ್ಷ ಇದ್ದಿದ್ದನ್ನು ಸುಪ್ರೀಂ ಕೋರ್ಟು ಬೇರೆ ಬೇರೆ ಸಂದರ್ಭಗಳನ್ನೆಲ್ಲ ವ್ಯಾಖ್ಯಾನಿಸಿ ಉಲ್ಲೇಖಿಸಿ 18 ವರ್ಷಕ್ಕೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದರ ನಂತರವೇ ಇಂತಹ ಯುವಕರು ತಮ್ಮ ಭವಿಷ್ಯವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಫ್ರೀ ಸೆಕ್ಸು ಅಥವಾ ಆ ಥರದ ಒಂದು ಸಮಾಜವನ್ನು ನಾನು ಪ್ರತಿಪಾದಿಸ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಆದರೆ ಭಾರತದಂತಹ ದೇಶದಲ್ಲಿ ಲೈಂಗಿಕ ಸಂಬಂಧಕ್ಕೆ ಮದುವೆ ಅಂತನ್ನೋದು ಒಂದು ಲೈಸೆನ್ಸು ಅನ್ನುವಂತಹ ಕಟ್ಟುಪಾಡಿನ ಒಂದು ಜೀವನ ಕ್ರಮ ಇಲ್ಲಿ ಇರುವಾಗ ಬೇರೆ ಬೇರೆಯ ಪ್ರಭಾವಗಳಿಂದಾಗಿ ಒಂದು ಬದಲಾವಣೆಗೆ ಸಮಾಜ ಒಳಗಾಗ್ತಾ ಇರುವಾಗ ಹೀಗೆ ನಡೆಯುವಂತಹ ಸಂಬಂಧಗಳು ಅಥವಾ ಇಂಥವುಗಳು ಇನ್ನೊಂದಿಷ್ಟು ವಿಪರೀತವಾದಂತಹ ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಉನ್ನತ ಶಿಕ್ಷಣದ ಅವಕಾಶ ಬೇಕು ಅಂತಂದರೆ ಅದಕ್ಕಾಗಿ ಮದುವೆ ವಯಸ್ಸನ್ನು ಏರಿಸುವ ಮೂಲಕ ಅಲ್ಲ, ಬದಲಿಗೆ ಉನ್ನತ ಶಿಕ್ಷಣ ಸುಲಭವಾಗಿ ಕೈಗೆಟುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಅಂಥದ್ದೊಂದು ಶಿಕ್ಷಣಕ್ಕೆ ಹೋಗುವಾಗ ಆ ಹೆಣ್ಣು ಮಗಳು ತಾನು ಈಗ ಮದುವೆ ಆಗೋದಿಲ್ಲ ಅಂತ ಹೇಳುವಂತಹ ತೀರ್ಮಾನಕ್ಕೆ ಬರುವಂತಹ ಪ್ರಬುದ್ಧಳಾಗ್ತಾಳೆ. ಎರಡನೇದು, ನಿಮ್ಮ ಪಠ್ಯಕ್ರಮದಲ್ಲಿ ನೀವು ರೂಪಿಸುವ ಪಠ್ಯಕ್ರಮದಲ್ಲಿ ಅಂತಹ ಒಂದು ಪ್ರಜಾಪ್ರಭುತ್ವೀಕರಣದಂತಹ ಅಂಶಗಳನ್ನು ಅಳವಡಿಸ್ತಾ ಕುಟುಂಬದ ಒಳಗೂ ಪ್ರಜಾಪ್ರಭುತ್ವೀಕರಣ, ಡೆಮೊಕ್ರಟೈಸೇಷನ್ ಆಫ್ ಫ್ಯಾಮಿಲಿ ಅಂತ ಹೇಳ್ತೀವಿ ನಾವು, ಅಂತಹ ಒಂದು ಸಾಧ್ಯತೆಗಳನ್ನು ನೀವು ಮುನ್ನೆಲೆಗೆ ತಂದರೆ ಆಗಲೂ ಕೂಡ 18ಕ್ಕಿಂತ ಮುಂಚೆ ಹೇಗೆ ಬಾಲ್ಯ ವಿವಾಹಗಳು ಇವತ್ತು ಆಗ್ತಾ ಇರೋದನ್ನು ತಡೆಗಟ್ಟಕ್ಕೆ 2006ರ ಕಾನೂನೇ ಇದ್ರೂ ಆಗಿಲ್ವೋ ಅಂಥದನ್ನು ತಡೆಗಟ್ಟೋದಕ್ಕೆ ಶಿಕ್ಷಣದ ಮೂಲಕ ಸಾಧ್ಯ ಇದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ವಿವಿಧ ಸಂಸ್ಥೆಗಳು ಲೈಕ್ ಯುನೈಟೆಡ್ ನೇಷನ್ಸು, ವಿಶ್ವಸಂಸ್ಥೆ ಅಥವಾ ಯುನಿಸೆಫು, ಇವು ಕೂಡ ಎಲ್ಲವೂ ಕೂಡ ತಮ್ಮ ರೆಕಮೆಂಡೇಷನ್ನಲ್ಲಿ ಹೆಣ್ಣಿನ ಮದುವೆ ವಯಸ್ಸನ್ನು 18 ಅಂತಲೇ ಹೇಳಿದ್ದಾರೆ. ಟು ದಿ ಎಕ್ಸ್ಟೆಂಟ್ ಕೆಲವು ಸಂದರ್ಭಗಳಲ್ಲಿ ಹುಡುಗರ ಮದುವೆಯ ವಯಸ್ಸನ್ನು ಕೂಡ 18ಕ್ಕೆ ಇಳಿಸಿ ಅಂತ ಹೇಳುವಂತಹ ಶಿಫಾರಸುಗಳು ಕೂಡ ಇದ್ದಾವೆ. ಹಾಗಾಗಿ ಇವತ್ತು 18ರಿಂದ 21ಕ್ಕೆ ನೀವು ಮದುವೆಯ ವಯಸ್ಸನ್ನು ಏರಿಸುವ ಮೂಲಕ ಮಾತ್ರ ಮಾತೃಮರಣವನ್ನು ಕಡಿಮೆ ಮಾಡೋಕ್ಕಾಗಲ್ಲ, ಶಿಶು ಮರಣವನ್ನು ಕಡಿಮೆ ಮಾಡೋಕ್ಕಾಗಲ್ಲ, ಅಥವಾ ಉನ್ನತ ಶಿಕ್ಷಣ ಅವಕಾಶವನ್ನು ಕಲ್ಪಿಸೋದಕ್ಕೆ ಆಗಲ್ಲ, ಅಥವಾ ಅವಳು ತೀರ್ಮಾನ ತಗೊಳ್ಳುವಂತಹ ಸಾಮರ್ಥ್ಯವನ್ನು ಕಟ್ಟಿಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಮತ್ತು 2006ರಲ್ಲೇನೆ ಬಾಲ್ಯ ವಿವಾಹವನ್ನು ನಿಷೇಧ ಮಾಡುವಂತಹ ಕಾಯ್ದೆ ಈ ದೇಶದಲ್ಲಿ ಬಂದಿದ್ದರೂ ಕೂಡ 1978 ಶಾರದಾ ಆ್ಯಕ್ಟಿನ ಸಂದರ್ಭದಿಂದನೇ ಆ ಪ್ರಸ್ತಾಪಗಳಿದ್ದರೂ ಕೂಡ 2006ರಲ್ಲಿ ಒಂದಿಷ್ಟು ತಿದ್ದುಪಡಿಗಳನ್ನೆಲ್ಲ ತಂದು ಅದನ್ನು ಇನ್ನೊಂದಿಷ್ಟು ಗಟ್ಟಿ ಮಾಡಿದಂತಹ ಸಂದರ್ಭದಲ್ಲಿ ನಾವಿದ್ದೀವಿ. ಹಾಗಾಗಿ ಅದಾದರೂ ಕೂಡ ಬಾಲ್ಯ ವಿವಾಹಗಳು ಅನಿಯಂತ್ರಿತವಾಗಿ ನಡೀತಾ ಇದ್ದಾವೆ ಅಂತ ಅನ್ನುವಾಗ ನೀವು 18ರಿಂದ 21 ವರ್ಷಕ್ಕೆ ಏರಿಸುವ ಮೂಲಕ ಆ ಹೆಣ್ಣು ಮಗಳನ್ನು ಶಿಕ್ಷಾರ್ಹ,
ಮದುವೆಯಾದ ಹುಡುಗನೂ ಶಿಕ್ಷಾರ್ಹ ಅನ್ನುವಂತಹ ಸ್ಥಿತಿಯನ್ನು ತಂದೊಡ್ಡುವ ಬದಲು ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಅಳವಡಿಸ್ಕೋಬೇಕಾದಂತಹ ಅಗತ್ಯ ಇದೆ. ನಿಜವಾಗಿ ಅಂತಂದರೆ ಇವತ್ತು ಈ ದೇಶದ ನಾಗರಿಕ ಸಮಾಜ ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಇನ್ನು ಮೊನ್ನೆ ನಿರ್ಭಯ ಪ್ರಕರಣವೇ ನಮ್ಮ ಮನಸ್ಸಿಂದ ಮಾಸಿಲ್ಲ, ಭಾವರಿದೇವಿ ಪ್ರಕರಣ ನಮ್ಮ ಮನಸ್ಸಿಂದ ಮಾಸಿಲ್ಲ, ಹೈದರಾಬಾದಿನ ಪಶುವೈದ್ಯಕೀಯ ಸ್ಟೂಡೆಂಟಿನ ಮೇಲಾದಂತಹ ದೌರ್ಜನ್ಯ ನಮ್ಮ ಮನಸ್ಸಿಂದ ಮಾಸಿಲ್ಲ, ಅಥವಾ ಪ್ರತಿನಿತ್ಯ ದಿನವೊಂದಕ್ಕೆ 86-90 ಪ್ರಕರಣಗಳು ನಡೀತಾವಲ್ಲ ಅವೆಲ್ಲವೂ ಕೂಡ ನಮ್ಮನ್ನು ಕಂಗೆಡಿಸುವಂತಹ ಪ್ರಕರಣಗಳೇ. ಆದರೆ ಮೊನ್ನೆ ಕಲ್ಕತ್ತಾ ಅರ್ಜಿಕರ ಆಸ್ಪತ್ರೆಯ ಕೆಟ್ಟ ಘಟನೆಯ ನಂತರ ನಡೆದಂತಹ ಹಲವಾರು ಘಟನೆಗಳಿದಾವಲ್ಲ. ಮೊನ್ನೆ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ವಿ, ಉತ್ತರ ಪ್ರದೇಶದಲ್ಲಿ ಇನ್ನೇನು ಬಿಗಿದ ಸ್ಥಿತಿಯಲ್ಲಿ 2 ದಲಿತ ಬಾಲಕಿಯರ ದೇಹ ಮರದ ಮೇಲೆ ನೇತಾಡ್ತಾ ಇತ್ತು ಅಂತ 1-2 ವರ್ಷದ ಹಿಂದೆ ಅಂಥದ್ದೇ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದನ್ನು ನಾವು ನೋಡಿದ್ದೀವಿ. ಹಾಗೆ ದೆಹಲಿ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಕೊಯಮತ್ತೂರು ಇರ್ಬೋದು, ನಮ್ಮದೇ ಚಿಂತಾಮಣಿ, ಕರ್ನಾಟಕದ ಚಿಂತಾಮಣಿಯಲ್ಲಿ ಮೊನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಲಗಿದ್ದ ವೃದ್ಧೆಯ ಮೇಲೆ ಅತ್ಯಾಚಾರ ಆಗಿದೆ. ಸೊ ಹಾಗಾಗಿ ನಮ್ಮ ನಿಜವಾದ ಕನ್ಸರ್ನ್ ಏನಾಗಬೇಕು ಅಂದರೆ, ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಇರುವಾಗಲೇ ಸುದ್ದಿ ಬರ್ತಾ ಇದೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರ ಮೇಲೆ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟಲ್ಲಿ ಕೇಸ್ ನಡೆಯುವಾಗ ಘನತೆವೆತ್ತ ನ್ಯಾಯಾಲಯ ಆಡಿದ ಮಾತುಗಳು ನಮ್ಮನ್ನೆಲ್ಲ ತುಂಬ ಕಳವಳಕ್ಕೀಡು ಮಾಡಿತ್ತು. ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅಲ್ಲ, ಇಂಥವರಿಗೆ ನೀವು ಹೀಗೆ ಮಾಡಿಬಿಟ್ರೆ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಏನು ಮಾಡ್ತೀರಿ ಅನ್ನುವಂತಹ ಮಾತುಗಳು. ಅಂದರೆ ಎಲ್ಲೋ ಒಂದು ಕಡೆ ಆ ಪೋಕ್ಸೋ ಅಡಿಯಲ್ಲಿ ಅಫ್ಕೋರ್ಸ್ ದೂರದಾರೆ ಈಗ ಇಲ್ಲ, ನಿಧನರಾಗಿದ್ದಾರೆ. ಆ ಸಂತ್ರಸ್ತೆಯ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ಬೋದು ಅಂತ ಅನ್ನೋದು ಕೂಡ ಯೋಚನೆ ಬರದೇನೆ ಘನತೆವೆತ್ತ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ತುಂಬ ಗೌರವವನ್ನು ಕೊಟ್ಟು ನಮ್ಮ ನ್ಯಾಯಾಲಯದಿಂದ ಅಂತಹ ಮಾತು ಕೂಡ ಬಂದುಬಿಟ್ಟಿತ್ತು. ಈಗ ಮತ್ತೊಮ್ಮೆ ಕೋರ್ಟಲ್ಲಿ ಕೇಸ್ ಬಂದು ಯಡಿಯೂರಪ್ಪ ಅವರಿಗೆ ರಿಲೀಫ್ ಕೊಟ್ಟರಂತೆ. ಅಂದರೆ ಹೆಣ್ಮಕ್ಳ ಮೇಲೆ ನಡೆಯುವಂತಹ ದೌರ್ಜನ್ಯ, ಅತ್ಯಾಚಾರದ ಪ್ರಕರಣಗಳು, ಪುಟ್ಟ ಬಾಲಕಿಯರ ಮೇಲೆ ನೊಂದು ಸಹಾಯಕ್ಕಾಗಿ ನ್ಯಾಯಕ್ಕಾಗಿ ಹೋದವರ ಮೇಲೆ ಮತ್ತೆ ಅಂಥದ್ದೇ ಒಂದು ಪ್ರಯತ್ನವನ್ನು ಕೈ ಹಾಕಿದಂಥವರಿಗೆ ನೆಲದ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಅಥವಾ ಕ್ರಮಕ್ಕೆ ಮುಂದಾಗುವ ಬದಲು ಸಿಕ್ಬಿಡುವಂತಹ ರಿಲೀಫ್ಗಳಿದಾವಲ್ಲ, ಇವು ಮಹಿಳೆಯರ ನೈಜ ಪ್ರಗತಿಗೆ ಅಡ್ಡಿಯಾಗ ಅಂಥದ್ದು. ಮದುವೆಯ ವಯಸ್ಸಲ್ಲ. ಸೊ ನಾವು ಒಂದು ಡೆವಲಪ್ಮೆಂಟ್ ಇಂಡಿಕೇಟರ್ಸ್ಗಳನ್ನು ಹುಡುಕಬೇಕಾಗಿದ್ದು ಇಂತಹ ಪ್ರಕರಣಗಳು ನಡೆಯದಂತೆ ಮಾಡಬೇಕಾದಂತಹ ಕ್ರಮಗಳ ಮೂಲಕವೇ ಹೊರತು ಈ ಥರ ಫಾಲ್ತು ಏನೋ ಕಾನೂನುಗಳನ್ನು ತರುವ ಮೂಲಕ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇದಾಗಿತ್ತು ಈ ಕ್ಷಣದಲ್ಲಿ ಮಾತಾಡಬೇಕಾಗಿದ್ದಂತಹ ಸಂಗತಿ. ಹಾಗಾಗಿ ನಿಜ ವಿಷಯಗಳ ಬಗ್ಗೆ ಮಾತಾಡ್ತಾ ನೈಜ ಪ್ರಗತಿಯತ್ತ ಹೋಗೋದಕ್ಕೆ ನಾವೆಲ್ಲರೂ ಕೆಲಸ ಮಾಡಲೇಬೇಕಾದ ಅಗತ್ಯ ಇದೆ ಮತ್ತು ಒಂದು ಮೀಡಿಯಾಗಿ ಅಂತಹ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ ಅಂತ ಕೂಡ ಅನಿಸುತ್ತೆ. ನಮಸ್ಕಾರ.